ಮತ್ತೊಮ್ಮೆ ನಮಸ್ಕಾರ. ಪ್ರಜ್ಞಾ ಪ್ರಕಲ್ಪ ಹೀಲಿಂಗ್ ಪ್ರಾಕ್ಟೀಸ್ ಸೆಷನ್ಗೆ ಸ್ವಾಗತ. ನಾನು ಕಲ್ಪನಾ ಪ್ರಕಾಶ್. ಈ ಚಿಕಿತ್ಸಾ ಅಭ್ಯಾಸದಲ್ಲಿ ಭಾಗವಹಿಸುತ್ತಿರುವಾಗ ನಿಮ್ಮ ತಂದೆ ತಾಯಿಗಳನ್ನ, ನಿಮ್ಮ ಪೂರ್ವಜರನ್ನ, ನಿಮ್ಮ ಪ್ರೀತಿ ಪಾತ್ರರನ್ನ, ನಿಮ್ಮ ಮನೆಯ ವಾಸ್ತು ಪುರುಷನನ್ನ ಮತ್ತು ನಿಮ್ಮ ಕುಲದೈವವನ್ನ ನೆನಪಿಸಿಕೊಳ್ಳಿ. ನಿಮ್ಮಲ್ಲಿ ಉಂಟಾಗುತ್ತಿರುವ ಚಿಕಿತ್ಸಾ ಕಂಪನಗಳು ಎಲ್ಲರಲ್ಲಿಯೂ ಉಂಟಾಗುತ್ತಿದೆ. ನಿಮ್ಮಲ್ಲಿ ಮೂಡುತ್ತಿರುವ ಅರಿವು ಎಲ್ಲರಲ್ಲಿಯೂ ಮೂಡುತ್ತಿದೆ ಎಂಬ ಭಾವನೆಯನ್ನ ಮಾಡಿಕೊಳ್ಳಿ. ಸೃಷ್ಟಿ, ಸ್ಥಿತಿ, ಲಯ ಮಾಡುವ ಪರಮಾತ್ಮನ ಶಕ್ತಿಯನ್ನು ಈ ದಿವಸ ತಾವು ಉಪಯೋಗಿಸಿಕೊಂಡು ಋಣ, ರೋಗ, ದ್ವೇಷ, ಈ ನಕಾರಾತ್ಮಕವಾದ ಸೃಷ್ಟಿಯನ್ನ ನಾಶಪಡಿಸೋಣ. ಉದ್ಯೋಗ, ವ್ಯಾಪಾರದಲ್ಲಿ ಸಮೃದ್ಧಿ, ಹಣಕಾಸಿನಲ್ಲಿ ಸಮೃದ್ಧಿ, ಆಧ್ಯಾತ್ಮಿಕ ಉನ್ನತಿಯನ್ನ ಪಡೆಯುವ ಪ್ರಯತ್ನವನ್ನು ನಾವು ಇವತ್ತು ಮಾಡೋಣ. ಈಗ ಎಲ್ಲ ಗಮನಿಸ್ಕೊಳ್ಳಿ. ಈಗ ನಿಮ್ಮ ಶರೀರದ ಪ್ರತಿಯೊಂದು ಕಣಕಣವನ್ನು ಕಡು ಕಪ್ಪು ಬಣ್ಣದ ದೈವಿ ಬೆಳಕು ಆವರಿಸಿದೆ. ನಿಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ಈ ಕಡು ಕಪ್ಪು ಬಣ್ಣದ ದೈವಿ ಬೆಳಕು ಸಂಪೂರ್ಣವಾಗಿ ಚಿಕಿತ್ಸೆಗೊಳಿಸುತ್ತಿದೆ. ಹಳೆಯ ನೆನಪುಗಳನ್ನು ನೀವು ಹಿಡಿದಿಟ್ಟುಕೊಂಡು ಬಿಡಬೇಕು ಎಂದರೂ ಬಿಡಲಾಗದ ಜನ್ಮ ಜನ್ಮಾಂತರದ ಎಲ್ಲ ಸಂಕಟ, ನೋವು, ದುಃಖಗಳನ್ನ ಕಡು ಕಪ್ಪು ಬಣ್ಣದ ದೈವಿ ಬೆಳಕು ಅದೆಲ್ಲವನ್ನು ಅಳಿಸಿ ಹಾಕಿದೆ. ಈ ಬೆಳಕು ನಿಮ್ಮ ಶರೀರದಲ್ಲಿ ಈ ಚಿಕಿತ್ಸೆ ಅಭ್ಯಾಸ ಮುಗಿದ ನಂತರವೂ ಸುಮಾರು 2 ಗಂಟೆಗಳಿಗೂ ಅಧಿಕವಾಗಿ ನಿಮ್ಮ ಶರೀರದ ಎಲ್ಲ ಸ್ತರಗಳಲ್ಲಿ ಕೆಲಸ ಮಾಡುತ್ತಿರುತ್ತದೆ. ನಿಮ್ಮ ಪ್ರತಿಯೊಂದು ಜೀವಕೋಶವನ್ನು ಸ್ವಚ್ಛಗೊಳಿಸುತ್ತಿದೆ. ನಿಮ್ಮ ಶರೀರದಲ್ಲಿ ಶೇಖರಣೆಯಾಗಿ ಇದ್ದ ನಿಮ್ಮ ಎಲ್ಲ ಹಳೆಯ ನೆನಪುಗಳನ್ನು, ಯಾವೆಲ್ಲ ನಿಮ್ಮ ಅಭ್ಯಾಸಗಳನ್ನು ನಿಮಗೆ ಮಾರಕವಾಗಿದೆಯೋ ಆ ಎಲ್ಲ ಅಭ್ಯಾಸಗಳನ್ನ ಕಡು ಕಪ್ಪು ಬಣ್ಣದ ದೈವಿ ಬೆಳಕು ಅಳಿಸಿ ಹಾಕಿದೆ. ನಿಮ್ಮ ಹೊಸ ಆಯ್ಕೆಗಳನ್ನು ಮಾಡುವ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ದೈವಿ ಕೆಟ್ಟ ಸಮಯದಲ್ಲಿ ಕೂಡ ಅಳಿಸಬಲ್ಲದು. ನಿಮ್ಮ ಎಲ್ಲ ಕೆಟ್ಟ ಸಮಯವನ್ನು, ಗ್ರಹಬಾಧೆಗಳನ್ನು, ಮಾಟ, ಕೃತ್ರಿಮ, ಶಾಪ, ವಾಕ್ದೋಷ, ನಾಗದೋಷ, ಸರ್ಪದೋಷ, ಪ್ರೇತದೋಷ, ಪ್ರೇತಬಾಧೆ, ಪಿಶಾಚ ಬಾಧೆ, ಎಲ್ಲ ತಾಪತ್ರಯ ಸಂಪೂರ್ಣವಾಗಿ ನಾಶಪಡಿಸಿದೆ. ನಿಮ್ಮ ಪ್ರತಿಯೊಂದು ಜೀವಕಣಗಳನ್ನು, ಅವುಗಳ ಶಕ್ತಿ ಕಂಪನಗಳನ್ನು ನಿಮ್ಮ ಎಲ್ಲಾ ಸ್ತರಗಳಲ್ಲಿಯೂ ಶಾಂತಗೊಳಿಸಿದೆ. ಈ ಕಡು ಕಪ್ಪು ಬಣ್ಣದ ದೈವಿ ಉತ್ಸಾಹ ನಮಗೆಲ್ಲರಿಗೂ ಆರೋಗ್ಯಪೂರ್ಣ ಆಯುಷ್ಯಪೂರ್ಣ ಆರೋಗ್ಯವನ್ನು, ಸಂಬಂಧಗಳಲ್ಲಿ ಸಮೃದ್ಧಿಯನ್ನು, ಉದ್ಯೋಗ ವ್ಯಾಪಾರದಲ್ಲಿ ಸಮೃದ್ಧಿಯನ್ನು, ಹಣಕಾಸಿನ ಸಮೃದ್ಧಿಯನ್ನು, ಆಧ್ಯಾತ್ಮಿಕ ಉನ್ನತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ. ಈಗ ಎಲ್ಲರೂ ಹೇಳಿ, ನಾನು ಆರೋಗ್ಯಪೂರ್ಣ ಆಯುಷ್ಯವನ್ನು ಹೊಂದಿದ್ದೇನೆ, ಪರಿಪೂರ್ಣ ಆಯುಷ್ಯವನ್ನು ಹೊಂದಿದ್ದೇನೆ, ಸಂಬಂಧಗಳಲ್ಲಿ ಸಮೃದ್ಧಿಯನ್ನು ಹೊಂದಿದ್ದೇನೆ, ಉದ್ಯೋಗ ವ್ಯಾಪಾರದಲ್ಲಿ ಸಮೃದ್ಧಿಯನ್ನು ಹೊಂದಿದ್ದೇನೆ, ಹಣಕಾಸಿನ ಸಮೃದ್ಧಿಯನ್ನು ಹೊಂದಿದ್ದೇನೆ, ಆಧ್ಯಾತ್ಮಿಕ ಉನ್ನತಿಯನ್ನು ಹೊಂದಿದ್ದೇನೆ. ಇದನ್ನೇ ನಾನು ನನ್ನ ಮುಂದಿನ ಜೀವನದಲ್ಲಿಯೂ ಆಯ್ಕೆ ಮಾಡಿಕೊಂಡಿದ್ದೇನೆ. ನಾನು ಧೈರ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ನಾನು ಪರಮಾತ್ಮನನ್ನೇ ಆಯ್ಕೆ ಮಾಡಿಕೊಂಡಿದ್ದೇನೆ. ನಾನು ದೈವಿ ಉತ್ಸಾಹವನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ. ನಾನು ಸ್ಥಿರತೆ ಮತ್ತು ಭದ್ರತೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇದೆಲ್ಲವನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಕಡು ಕಪ್ಪು ಬಣ್ಣದ ದೈವಿ ಬೆಳಕಿಗೆ, ಮಹಾಕಾಳಿ ಶಕ್ತಿಗೆ ಕೃತಜ್ಞತೆಗಳು. ಈ ಅಭ್ಯಾಸ ಮುಗಿದು 2 ಗಂಟೆಗಳವರೆಗೂ ನಿಮ್ಮ ಶರೀರದಲ್ಲಿ ಈ ದೈವಿ ಬೆಳಕು ಇರುತ್ತದೆ. ನಂತರ ಈ ದೈವಿ ಬೆಳಕು ಬಂಗಾರದ ಬಣ್ಣದ ಮಹಾಲಕ್ಷ್ಮಿ ಶಕ್ತಿಯಾಗಿ, ಬೆಳಕಾಗಿ ನಿಮ್ಮ ಶರೀರದಲ್ಲಿ ಸದಾ ನೆಲೆ ನಿಂತು ನಿಮ್ಮ ಹೊಸ ಆಯ್ಕೆಗಳಾದ ಆರೋಗ್ಯ ಸಮೃದ್ಧಿ, ಆಯುಷ್ಯ ಸಮೃದ್ಧಿ, ಸಂಬಂಧಗಳ ಸಮೃದ್ಧಿ, ಉದ್ಯೋಗ ವ್ಯಾಪಾರದ ಸಮೃದ್ಧಿ, ಹಣಕಾಸಿನ ಸಮೃದ್ಧಿ, ಆಧ್ಯಾತ್ಮಿಕ ಅರಿವು ಇದೆಲ್ಲವನ್ನು ಕಾಪಾಡುತ್ತಿರುತ್ತದೆ. ನಿಮಗೆ ಬೇಕಾದ ಈ ಸೃಷ್ಟಿ, ಸ್ಥಿತಿ, ಲಯ ಶಕ್ತಿಗಳಾದ ಮಹಾ ಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ ಈ 3 ಶಕ್ತಿಗಳು ನಿಮ್ಮಲ್ಲಿ ಸಮತೋಲನದಿಂದ ಕಾರ್ಯನಿರ್ವಹಿಸುತ್ತಿರುತ್ತದೆ. ಇದೆಲ್ಲದಕ್ಕಾಗಿ ಪರಮಾತ್ಮನಿಗೆ
ಧನ್ಯವಾದಗಳು. सर्वस्य बुद्धिरूपेण जनस्य हृदि संस्थिते स्वर्गापवर्गदे देवि नारायणी नमोऽस्तुते कलाकाष्ठादिरूपेण परिणामप्रदायिनी विश्वस्योपरतौ शक्ति नारायणी नमोऽस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते. ಈ ಅಭ್ಯಾಸ ಮುಗಿದು 2 ಗಂಟೆಗಳವರೆಗೂ ನಿಮ್ಮ ಶರೀರದಲ್ಲಿ ಈ ದೈವಿ ಬೆಳಕು ಇರುತ್ತದೆ. ನಂತರ ಈ ದೈವಿ ಬೆಳಕು ಬಂಗಾರದ ಬಣ್ಣದ ಮಹಾಲಕ್ಷ್ಮಿ ಶಕ್ತಿಯಾಗಿ ಬೆಳಕಾಗಿ ನಿಮ್ಮ ಶರೀರದಲ್ಲಿ ಸದಾ ನೆಲೆ ನಿಂತು ನಿಮ್ಮ ಹೊಸ ಆಯ್ಕೆಗಳಾದ ಆರೋಗ್ಯ ಸಮೃದ್ಧಿ, ಆಯುಷ್ಯ ಸಮೃದ್ಧಿ, ಸಂಬಂಧಗಳ ಸಮೃದ್ಧಿ, ಉದ್ಯೋಗ ವ್ಯಾಪಾರದ ಸಮೃದ್ಧಿ, ಹಣಕಾಸಿನ ಸಮೃದ್ಧಿ, ಆಧ್ಯಾತ್ಮಿಕ ಅರಿವು ಇದೆಲ್ಲವನ್ನು ಕಾಪಾಡುತ್ತಿರುತ್ತದೆ. ನಿಮಗೆ ಬೇಕಾದ ಈ ಸೃಷ್ಟಿ ಸ್ಥಿತಿ ಲಯ ಶಕ್ತಿಗಳಾದ ಮಹಾ ಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ ಈ 3 ಶಕ್ತಿಗಳು ನಿಮ್ಮಲ್ಲಿ ಸಮತೋಲನದಿಂದ ಕಾರ್ಯನಿರ್ವಹಿಸುತ್ತಿರುತ್ತದೆ. ಇದೆಲ್ಲದಕ್ಕಾಗಿ ಪರಮಾತ್ಮನಿಗೆ ಧನ್ಯವಾದಗಳು. ನಿಮ್ಮಲ್ಲಿ ನೆಲೆಸಿದ ಶಾಂತಿ, ನೆಮ್ಮದಿ, ಸಮತೋಲನ ಇದೆಲ್ಲವನ್ನ ಗುರುತಿಸಿಕೊಂಡು ಪರಮಾತ್ಮನಿಗೆ ಕೃತಜ್ಞತೆಯನ್ನು ಹೇಳುತ್ತಾ ನಿಮ್ಮ 2 ಕೈಗಳನ್ನ ಒಂದಕ್ಕೊಂದು ಉಜ್ಜಿಕೊಂಡು ನಿಮ್ಮ 2 ಕಣ್ಣುಗಳನ್ನ ಮೇಲೆ ಇಡುತ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ತೆರೆಯಿರಿ. ಪ್ರಜ್ಞಾ ಪ್ರಕಲ್ಪದ ಪ್ರತಿದಿನದ ಈ ಹೀಲಿಂಗ್ ಅಭ್ಯಾಸದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ಆದ್ರೆ ಈ ರೀತಿ ಇದೊಂದು ಸೆಷನ್ ನಾನು ಇದೇ ಮೊದಲ ಬಾರಿ ಕೇಳ್ತಾ ಇರೋದು. ಅದ್ರಲ್ಲೂ ಆ ಕಪ್ಪು ಬಣ್ಣದ ಕಾಳಿ ದೇವಿ ಮಾತೆ ಎದುರುಗಡೆ ನಿಂತು ಪೂರ್ತಿ ಸಂಪೂರ್ಣವಾಗಿ ನಮ್ಮನ್ನು ಕ್ಲೆನ್ಸ್ ಮಾಡ್ತಾ ಇರುವಂತಹ ಒಂದು ಅದ್ಭುತವಾದ ಸೆಷನ್ ಮ್ಯಾಮ್ ಇದು. ನಮ್ಗೆ ತುಂಬಾನೇ ಸಂತೋಷ ಆಯ್ತು. ಈ ಸೆಷನ್ ಒಂಥರ ಇನ್ನೂ ಹೆಚ್ಚಿನ ಎನರ್ಜಿ ಪಾಸ್ ಆದಂಗಿದೆ. ಇದಕ್ಕೆ ಇನ್ನೊಂದು ಮಾತೇ ಇಲ್ಲ ಮ್ಯಾಮ್. ನಮ್ಗೆ ಏನ್ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಕಂಪ್ಲೀಟ್ ಮನಸ್ಸು ಮತ್ತೆ ದೇಹ ಒಂಥರ ಹಗುರವಾಗಿರೋದು, ಮತ್ತೆ ಒಂಥರ ಎನರ್ಜೈಸ್ಡ್ ಬಾಡಿ, ಒಂಥರ ಯಾವುದೋ ಒಂದು ಎನರ್ಜಿ ನಮ್ಮ ದೇಹದಲ್ಲಿ ಕಂಪ್ಲೀಟ್ ಪಾಸ್ ಆಗಿರೋದು ಅನುಭವ ಆಯ್ತು. ತುಂಬಾ ಸಂತೋಷ ಮ್ಯಾಮ್. ಖಂಡಿತ ಧನ್ಯವಾದಗಳು ಪ್ರಕಾಶ್ ಸರ್ಗೂ, ಕಲ್ಪನಾ ಮೇಡಮ್ಗೂ ಮತ್ತು ಪ್ರಜ್ಞಾಗೂ. ತುಂಬಾ ಅದ್ಭುತವಾದ ಸೆಷನ್ ನಡೆಸ್ಕೊಡ್ತಾ ಇದ್ರ ಮ್ಯಾಮ್. ಅದನ್ನ ನಾನು ಹೇಗೆ ಹೇಳ್ಬೇಕು, ನನಗೆ ಬಾಯಿನೇ ಮಾತಾಡಕ್ಕೆ ಮಾತೇ ಹೊರಡ್ತಿಲ್ಲ, ಅಷ್ಟು ಸುಂದರವಾಗಿತ್ತು ಇದು. ಕೇಳಿ ನಿಜವಾಗ್ಲೂ ಇದು ನಾವು ನವರಾತ್ರಿನಲ್ಲಿ ಪೂಜೆ ಮಾಡ್ತೀವಿ ಈ ತ್ರಿಶಕ್ತಿಗಳನ್ನ, ಅದ್ರಲ್ಲಿ ಈ ತರದ್ರಲ್ಲೂ ಉಪಯೋಗಿಸ್ಕೊಳ್ಳೋದು ನನಗೆ ಒಂಥರ ಅದೇ ಒಂದು ಆಶ್ಚರ್ಯಕರನು ಅಂಡ್ ಆಲ್ಸೋ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ನಮ್ಮ ಬಾಡಿ ಫುಲ್ ಎನರ್ಜೈಸ್ಡ್ ಆಯ್ತು. ಸಂತೋಷ ಆಯ್ತು ಮ್ಯಾಮ್. ಇದ್ರ ಬಗ್ಗೆ ಖಂಡಿತ ಮತ್ತೆ ಕಾಮೆಂಟ್ ಮಾಡ್ತೀವಿ. ನೀವು ಹೇಳಿದೀರಾ ಇನ್ನು ನಾಳೆ ಇದ್ರದ್ದು ಯಾವ ತರ ಹೀಲಿಂಗ್ ಅಲ್ಲಿ ಯಾವುದೇ ಒಂದು ನೋವುಗಳು ಅಥವಾ ಉರಿ ಇದ್ರೆ ಹೇಗೆ ಅದು ಇದಾಗತ್ತೆ, ಶಮನ ಆಗತ್ತೆ ಅಂತ ಖಂಡಿತ ಇದಕ್ಕೆ ಮತ್ತೆ ನಾವು ತಮ್ಗೆ ಮೆಸೇಜ್ ಮಾಡಿ ತಿಳಿಸ್ತೀವಿ. ಇಟ್ ಇಸ್ ವೆರಿ ವಂಡರ್ಫುಲ್ ಸೆಷನ್ ಮ್ಯಾಮ್. ಯಾವ ರೀತಿನಲ್ಲಿ ಹೇಳಕ್ಕೂ ನನಗೆ ಮಾತೇ ಹೊರಡ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಪ್ರಜ್ಞಾ ಪ್ರಕಲ್ಪ ಸೆಷನ್ಗೆ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಾಯ್ತು ಇವತ್ತಿಂದು. ನಾನು ಎಲ್ಲಿದ್ದೆ ಅಂತಾನೆ ನನಗೆ ಅರ್ಥ ಆಗ್ಲಿಲ್ಲ. ಮೈಯೆಲ್ಲ ರೋಮಾಂಚನಾಗಿ, ತಲೆಯೆಲ್ಲ ಜುಮ್ಮಂದು, ನನ್ನ ಕೈಯೆಲ್ಲ ನೋವಿತ್ತು, ಅದೆಲ್ಲ ಕಡಿಮೆ ಆದಂಗಾಯ್ತು. ತುಂಬಾ ಚೆನ್ನಾಗಾಯ್ತು. ಅದು ಬಾಯಲ್ಲಿ ಹೇಳಲಿಕ್ಕೆ ಅನುಭವಿಸಿದ್ದನ್ನ ಹೇಳಕ್ ಬರ್ತಾ ಇಲ್ಲ. ಅದು ನನ್ಗೆ ಅದು ಹೇಗೆ ಅಂತಾನು ಗೊತ್ತಾಗ್ತಾ ಇಲ್ಲ. ತುಂಬಾ ಚೆನ್ನಾಗಾಯ್ತು ಅಂದ್ರೆ ತುಂಬಾ ಚೆನ್ನಾಗಾಯ್ತು ಮೇಡಮ್. ಕಣ್ಣಲ್ಲೆಲ್ಲ ನೀರ್ ಬಂದಂಗಾಯ್ತು ನನಗೆ. ಎದುರಿಗೆ ಕಾಳಿ ದೇವಿನೇ ಕೂತ್ಕೊಂಡು ಕುಣಿತಾ ಇದ್ದಂಗೆಲ್ಲ ಅನ್ಸ್ಬಿಡ್ತು ನಂಗೆ. ತುಂಬಾ ಅಯ್ಯೋ ಹೇಳಕ್ಕೆ ಬರಲ್ಲ, ಅದು ಅಷ್ಟು ರೋಮಾಂಚನ ಆಗಿದೆ ನಂಗೆ. ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ. ಥ್ಯಾಂಕ್ ಯು. ಐ ಲವ್ ಯು. I love you. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ. ಪ್ರತಿದಿನ ರಾತ್ರಿ 9:30ಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ. ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನು ಆಹ್ವಾನಿಸುತ್ತೇವೆ. ಧನ್ಯವಾದಗಳು. ಪ್ರಜ್ಞಾ ಪ್ರಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿರ್ದಿಷ್ಟ ಸಮಸ್ಯೆ ಇದ್ದು ಖಾಸಗಿ ಸಮಾಲೋಚನೆ ಅವಶ್ಯಕತೆ ಇರುವವರು ಪರ್ಸನಲ್ ಪೇಡ್ ಸೆಷನ್ಗೆ ಸೇರಬಹುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಕಮ್ಯುನಿಟಿ ಅಡ್ಮಿನ್ಗೆ ಮೆಸೇಜ್ ಮಾಡಿ. ಸ್ಕ್ರೀನ್ನಲ್ಲಿ ಬರ್ತಾ ಇರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು.